ನಿಮ್ಮ ವಾಹಿನಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮದಿನ ಆಚರಣೆಯನ್ನು ನಾಗಮಂಗಲ ತಾಲೂಕಿನ ದಲಿತ ಸಂಘಟನೆಯ ಮುಖಂಡರು ಸಂಭ್ರಮದಿಂದ ಆಚರಿಸಿದರು. ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆ ವೃತ್ತದಿಂದ ಮೆರವಣಿಗೆ ಮೂಲಕ ತಾಲೂಕು ಆಡಳಿತ ಸೌಧಕ್ಕೆ ಆಗಮಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ದಲಿತ ಮುಖಂಡರಾದ ಕಂಚಿನಕೋಟೆ ಮೂರ್ತಿ ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ತಾಲೂಕು ಕಚೇರಿ ಆವರಣದಲ್ಲಿ ಸ್ಥಾಪಿಸಲು ಈ ಹಿಂದೆ ಸಾಕಷ್ಟು ತೊಂದರೆಗಳು ಸಂಭವಿಸಿದ್ದವು. ಇದರ ನಡುವೆ ಬಾಬಾ ಸಾಹೇಬರ ಪುತ್ಥಳಿಯನ್ನು ಎದ್ದು ನಿಲ್ಲಿಸಲು ಮಾಜಿ ಶಾಸಕರಾದ ಸುರೇಶ್ ಗೌಡರವರ ಶ್ರಮ ಅಪಾರವಾದದ್ದು. ಈ ಪುತ್ಥಳಿ ಚರಿತ್ರೆಯು ತಾಲೂಕಿನ ಜನತೆಗೆ ನಾವೆಲ್ಲರೂ ಅವರ ಈ ಶ್ರಮವನ್ನು ಮರೆಯುವುದಿಲ್ಲ ಎಂದು ತಿಳಿಸಿದರು. ದಲಿತ ಸಂಘರ್ಷ ಸಮಿತಿಯ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಇವತ್ತು ಒಟ್ಟುಗೂಡಿ ಬಾಬಾ ಸಾಹೇಬರಿಗೆ ನಾವು ಇವತ್ತು ಮಾಲಾರ್ಪಣೆ ಮಾಡಿದ್ದೀವಿ. ಬಂಧುಗಳೇ, ಎಲ್ಲರಿಗೂ ಕೂಡ ನಾವು ಬಾಬಾ ಸಾಹೇಬರು ಹಾಗೂ ಜಗಜ್ಜೀವರಾಮ್ ಜಯಂತಿಯ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಸ್ನೇಹಿತರೆ, ಏನಿವತ್ತು ಸುರೇಶ್ ಗೌಡ್ರು ಇಲ್ಲಿ ಬಂದು ನಮ್ಮ ಎಲ್ಲರ ಜೊತೆ ಬಂದು ನಿಂತು ಇಲ್ಲಿ ಬಾಬಾ ಸಾಹೇಬರು ಮಾಲಾರ್ಪಣೆ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಜನಾಂಗದ ಮೇಲೆ ಪ್ರೀತಿ ಗೌರವ ಜಾಸ್ತಿ ಇದೆ ಬಂಧುಗಳೇ. ಯಾಕೆಂದ್ರೆ ಇವತ್ತೇನಾರ ಇಲ್ಲಿ ಸ್ಟ್ಯಾಚ್ಯೂ ನಿಂತಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣಕರ್ತ ಸುರೇಶ್ ಗೌಡ, ದೇಶಗೂ ಗೊತ್ತು. ಹಾಗಾಗಿ ಆಮೇಲೆ ಏನಿವತ್ತು ನಾವು ಕೇಕ್ ಕಟ್ ಮಾಡಿದ್ದೇವೆ, ಅಲ್ಲೂ ಕೂಡ 2008ರಲ್ಲಿ ಫೋಟೋ ಇಟ್ಟು ಅದನ್ನ ಅಂಬೇಡ್ಕರ್ ಸರ್ಕಲ್ ಅಂತ ಉದ್ಘಾಟನೆ ಮಾಡುತ್ತಾರೆ. ಇದೇ ಸುರೇಶ್ ಗೌಡ್ರು MLA ಕೂಡ ಸುರೇಶ್ ಗೌಡ್ರಿಗೆ ಸಲ್ಬೇಕಾಗ್ತದೆ. ಅವ್ರು ಯಾವತ್ತಿದ್ರು ಕೂಡ ನಮ್ಮ ದಲಿತರ ಪರ ನಿಂತಿರ್ತಾರೆ ಅಂತ ನಾನಂತೂ ಆಶಾಭಾವನೆ ಭಾವಿಸ್ತಿದ್ದೀನಿ. ಅವ್ರಿಗೆ ನಾವು ಈ ಬಾಬಾ ಸಾಹೇಬ್ರ ಜಯಂತಿಯ ಮೂಲಕ ಅವ್ರಿಗೆ ಒಳ್ಳೇದಾಗ್ಲಿ, ಮುಂದಿನ ಇನ್ನು ಒಳ್ಳೆ ಕೆಲಸ ಮಾಡ್ಲಿ ಅಂತ ಹೇಳ್ತಾ ನಾನು ಬಯಸ್ತೀನಿ. ಬಂಧುಗಳೇ, ದಯವಿಟ್ಟು ಸುರೇಶ್ ಗೌಡ ಒಂದೆರಡು ಮಾತಾಡಿ. ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರು ಬೃಹತ್ ಆಲದ ಮರ ಇದ್ದಂತೆ. ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ಕೂಡ ಸಮನ್ವಯತೆಯಿಂದ ನಡೆಯುತ್ತಿದ್ದೇವೆ. ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಎಲ್ಲರೂ ಕೂಡ ಸಹಭಾಗಿತ್ವದಲ್ಲಿ ನಡೆಯಬೇಕೆಂದು ತಿಳಿಸಿದರು. ಯಾವುದೇ ವರ್ಗಕ್ಕೆ ಸೀಮಿತವಾಗಿರಲಿಲ್ಲ, ಇಡೀ ಮಾನವ ಕುಲಕ್ಕೆ ಅವರು ಸೀಮಿತ ಆಗಿದ್ದಂಥವರು. ಇಡೀ ಮಾನವ ಕುಲಕ್ಕೆ ಹಾಗೂ ಏನಿವತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿದ್ದಾವೆ ಆ ವರ್ಗಕ್ಕೆ ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಕೊಟ್ಟಿರ್ತಕ್ಕಂಥ ಸಂವಿಧಾನ ಆಲದ ಮರ ಇದ್ದಾಗೆ ಅದರ ಕೆಳಗಡೆ ನಾವು ಏನು ಮನುಷ್ಯರಾಗಿ ನಾವೆಲ್ಲ ಬದುಕಿದ್ದೇವೆ, ಆ ಒಂದು ಸಂವಿಧಾನ ಅಡಿಯಲ್ಲಿ ನಮಗೆಲ್ಲ ಸುಖ ಸಂತೋಷ ನೆಮ್ಮದಿ ಎಲ್ಲರಿಗೂ ಸಿಕ್ಕಲಿ ಅಂತ ನಾನು ಕೇಳ್ತೀನಿ. ಕಾರ್ಯಕ್ರಮದಲ್ಲಿ ಮುಖಂಡರಾದ ಮುಳಕಟ್ಟೆ ಶಿವರಾಮಯ್ಯ, ಕ್ಯಾತನಹಳ್ಳಿ ಮಂಜುನಾಥ್, ಮುಳಕಟ್ಟೆ ವಿನೋದ್, ಸಂತೋಷ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಡಿಟಿ ಶ್ರೀನಿವಾಸಯ್ಯ, ಆಟೋ ಶಿವಣ್ಣ, ಯಲ್ಲೇಗೌಡ ಹಾಗೂ ನೂರಾರು ಜನ ದಲಿತ ಮುಖಂಡರು ಹಾಗೂ ಹಲವು ಸಮುದಾಯದ ಮುಖಂಡರು ಭಾಗವಹಿಸಿದ್ದರು. ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.